ಭಾರತದ ಮೇಲೆ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನ ಸುಳಿವನ್ನ ಕೊಟ್ಟ ಪ್ರಧಾನಿ ಮೋದಿ. ಮೊನ್ನೆ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಕೊಟ್ಟಂತಹ ಸಲಹೆಗಳು ಇಂಥದ್ದೊಂದು ಗೊಂದಲಕ್ಕೆ ಕಾರಣ ಆಗಿದ್ದಾವೆ. ಈ ಮಧ್ಯೆ ವರ್ಕ್ ಫ್ರಮ್ ಹೋಮ್ ಎಂದಿರುವಂತಹ ಮೋದಿ ಮಾತು ಕ್ಯಾಬ್ ಆಟೋ ಚಾಲಕರನ್ನ ಆತಂಕಕ್ಕೆ ತಳ್ಳಿದೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ 1 ವರ್ಷದವರೆಗೆ ಚಿನ್ನ ಖರೀದಿ ಬೇಡವೇ ಬೇಡ. 1 ವರ್ಷ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕಿ, ಆದಷ್ಟು ಮನೆಯಿಂದಲೇ ಕೆಲಸ ಮಾಡಿ. ಹೀಗೆ ಸಾಲು ಸಾಲು ವಿಚಾರ ಪ್ರಸ್ತಾಪ ಮಾಡಿ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಮೋ ಕೊಟ್ಟ ವರ್ಕ್ ಫ್ರಮ್ ಹೋಮ್ ಕರೆಗೆ ಇದೀಗ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಟೋ ಕ್ಯಾಬ್ ಚಾಲಕರಿಗೆ ಸಂಕಷ್ಟ ತಂದಿಟ್ಟ ವರ್ಕ್ ಫ್ರಮ್ ಹೋಮ್. ಐಟಿ ಉದ್ಯೋಗಿಗಳ ಪಿಕಪ್ ಡ್ರಾಪ್ ಇಲ್ಲವಾದ್ರೆ ಚಾಲಕರು ಅತಂತ್ರ. ಐಟಿ ಕಂಪನಿಗಳ ಉದ್ಯೋಗಿಗಳನ್ನೇ ನಂಬಿ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರು ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಐಟಿ ಕಂಪನಿ ಉದ್ಯೋಗಿಗಳ ಪಿಕಪ್ ಡ್ರಾಪ್ ಮಾಡ್ತಾ ಇರುವ ಕ್ಯಾಬ್ಗಳು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಚಾಲಕರ ಜೇಬು ಖಾಲಿಯಾಗೋ ಸಾಧ್ಯತೆ ಇದೆ. ಈಗಾಗಲೇ ಎಲ್ಪಿಜಿ ಗ್ಯಾಸ್ ಕೊರತೆಯಿಂದ ಸಂಕಷ್ಟದಲ್ಲಿರುವ ಚಾಲಕರು ಮತ್ತೆ ಕೋವಿಡ್ ಸಿಚುವೇಶನ್ ನಿರ್ಮಾಣ ಆಗಬಹುದಾ ಅನ್ನೋ ಆತಂಕ ಹೊರಹಾಕಿದ್ದಾರೆ. ಯಾಕೆಂತಂದ್ರೆ ಐಟಿ ಬಿಟಿ ಕಂಪನಿಗಳನ್ನ ನಂಬಿಕೊಂಡು ಲಕ್ಷಾಂತರ ಜನ ಚಾಲಕರುಗಳು ಬದುಕ್ತಾ ಇದ್ದಾರೆ. ಬೆಳಗ್ಗೆ 2ರಿಂದ 3 ಗಂಟೆಗಳ ಕಾಲ ಮತ್ತು ಸಂಜೆ 2ರಿಂದ 3 ಗಂಟೆಗಳ ಕಾಲ ದುಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಏಕಾಏಕಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಒಂದು ವೇಳೆ ವರ್ಕ್ ಫ್ರಮ್ ಹೋಮ್ ಆದರೆ ಚಾಲಕರು ವರ್ಗ ಯಾವ ರೀತಿ ಬದುಕಬೇಕು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಣ್ತದೆ. ತತ್ತರಿಸಿ ಹೋಗಿರ್ತಕ್ಕಂಥ ಈ ಒಂದು ಚಾಲಕರು ವರ್ಗ ಎಲ್ಲೋ ಒಂದು ಕಡೆ ಮತ್ತೆ ಎದ್ದೇಳ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ರೀತಿ ಸಮಸ್ಯೆಗಳೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ಚಾಲಕರ ವರ್ಗಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬೀಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ. ಮೋದಿ ಕರೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ. ಪ್ರಧಾನಿ ಮೋದಿ ಕೊಟ್ಟಿರೋ ಸಲಹೆಗಳಿಗೆ ಕಾಂಗ್ರೆಸ್ ಕೆಂಡ ಕಾಡ್ತಾ ಇದೆ. ಸಾರ್ವಜನಿಕ ಸಾರಿಗೆ ಬಳಸುವಂತೆ ಮೋದಿ ಕೊಟ್ಟ ಕರೆಗೆ ಗೃಹ ಸಚಿವ ಪರಮೇಶ್ವರ್ ಅಸಮಾಧಾನಗೊಂಡಿದ್ದು, ಸಾರ್ವಜನಿಕ ಸಾರಿಗೆ ಹೆಚ್ಚು ಮಾಡಬೇಕು ನಿಜ, ಆದರೆ ಅಷ್ಟೇ ಮೂಲಭೂತ ಸೌಕರ್ಯಗಳು ಹೆಚ್ಚಾಗಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಅದು ಇಡೀ ದೇಶದಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಜಾಸ್ತಿ ಯೂಸ್ ಮಾಡಿ ಅಂತ ನಾವು ಕೂಡ ಅದನ್ನೇ ಹೇಳ್ತೇವೆ. ಆದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ. ಈಗ ನಿಮಗೆ 60-70 ಕಿಲೋಮೀಟರ್ ದೂರದಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಜನದ್ದು ಇಲ್ಲಿ ಈ ಬೆಂಗಳೂರಿನ ಮೇಲೆ ಒತ್ತಡ ಕಮ್ಮಿ ಆಗಲ್ವಾ? ಈಗ 1,00,000 ಜನ ಮೇಲೆ ಬರ್ತಾರೆ ಪ್ರತಿ ದಿವಸ ತುಮಕೂರಿಂದ ಬೆಂಗಳೂರಿಗೆ. ಅದು ಎಷ್ಟು ಕಷ್ಟ ಆಗ್ತದೆ ಅಂತ. ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಅವರೆಲ್ಲ ಅಲ್ಲೇ ಮನೆ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತಾರೆ, ಹೋಗ್ತಾರೆ. ನಮೋ ಸಲಹೆ ಬೆನ್ನಲ್ಲೇ ಅಡುಗೆ ಎಣ್ಣೆ ಬೆಲೆಯಲ್ಲಿ ಇಳಿಕೆ. ಇನ್ನು ಅಡುಗೆ ಎಣ್ಣೆ ಬಳಕೆ ಕಡಿಮೆ ಮಾಡಿ ಎಂಬ ಮೋದಿ ಹೇಳಿಕೆ ಬೆನ್ನಲ್ಲೇ ಅಡುಗೆ ಎಣ್ಣೆ ಬೆಲೆಯಲ್ಲಿ ಕೊಂಚ ಇಳಿಕೆ ಕಂಡಿದೆ. ಎಲ್ಲಾ ಬ್ರ್ಯಾಂಡ್ನ ಅಡುಗೆ ಎಣ್ಣೆಗಳಲ್ಲೂ 1 ಲೀಟರ್ಗೆ 3 ರೂಪಾಯಿಯಿಂದ 5 ರೂಪಾಯಿವರೆಗೂ ಕಡಿಮೆಯಾಗಿದೆ. 1 ಟಿನ್ ಅಡುಗೆ ಎಣ್ಣೆಯಲ್ಲಿ 30ರಿಂದ 40 ರೂಪಾಯಿವರೆಗೂ ಇಳಿಕೆಯಾಗಿದ್ದು, ಪೂರೈಕೆ ಹೆಚ್ಚಳ ಹಾಗೂ ಮೋದಿ ಕರೆಯು ಈ ದರ ಇಳಿಕೆಗೆ ಕಾರಣ ಅನ್ನೋ ಮಾಹಿತಿ ಸಿಕ್ಕಿದೆ. ಒಟ್ಟಾರೆ ಪ್ರಧಾನಿ ಮೋದಿ ಕೊಟ್ಟ ಕರೆಯನ್ನ ದೇಶವಾಸಿಗಳು ಸ್ವೀಕಾರ ಮಾಡ್ತಾರಾ? ನಮೋ ಸಲಹೆಯಿಂದ ದೇಶದ ಆರ್ಥಿಕ ಸ್ಥಿತಿ ಬದಲಾಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.